ನನಗೊಂದು ಹೆಲ್ಪ್ ಮಾಡ್ತೀರಾ? ಏನು ಹೇಳು? ಸ್ವಲ್ಪ ಸೀತಾ ಸರ್ಕಲ್ ತನಕ ಡ್ರಾಪ್ ಮಾಡ್ತೀರಾ? ಆಯ್ತು ಬಾ. ಇದೇನ್ ಡ್ಯಾಡ್, ಎಲ್ಲಿಗೆ ಅಂತ ಕೇಳ್ದೇನೆ ಮಾಮ್ನ ಡ್ರಾಪ್ ಮಾಡ್ತೀನಿ ಅಂತ ಒಪ್ಕೊಂಡ್ಬಿಟ್ರಲ್ಲ. ನಾನು ಎಲ್ಗೆ ಹೋದ್ರೆ ನಿನ್ಗೇನು? ಮೋಹನ್, ನಡೀರಿ ಹೋಗೋಣ. ನನ್ಗೇನಾಗ್ಬೇಕು? ನೀನ್ ಎಲ್ಗಾದ್ರೂ ಡ್ರಾಪ್ ತಗೋ. ಸೀತಾ ಸರ್ಕಲ್ ಡ್ರಾಪ್ ಮಾಡು ಅಂತ ಯಾಕೆ ಹೇಳ್ತಿದ್ಯಾ? ಡೈರೆಕ್ಟ್ ಆಗಿ ಕನ್ಕನ್ ಮನೆಗೆ ಡ್ರಾಪ್ ಮಾಡು ಅಂದ್ರೆ ಡ್ಯಾಡ್ ಏನ್ ಮಾಡಲ್ಲ ಅಂತಾರ? ಮೀನಾಕ್ಷಿ, ಪ್ರಿಯಾ ಹೇಳ್ತಿರೋದು ನಿಜನಾ? ಹೌದು ಡ್ಯಾಡ್. ಕನಕ ಟೂರ್ಗೆ ಹೋಗಿ ಕಾಲ್ ಮುರ್ಕೊಂಡು ಬಂದಿದ್ದಾಳಂತೆ. ಮಾಮ್ಗೆ ಅದನ್ನ ಕೇಳ್ದಾಗ್ಲಿಂದ ಕರ್ಲು ಕಿತ್ತು ಬರ್ತಿದೆ. ಮಾಮ್ ಅಲ್ಲಿಗೆ ಹೋಗಿ ಕಣ್ಣೊರೆಸಿ ಸಮಾಧಾನ ಮಾಡಿ ಗೋಳಾಡೋ ತನಕ ಮಾಮಗ್ ಸಮಾಧಾನನೇ ಇಲ್ಲ ಅಲ್ವಾ ಮಾಮ್? ಮೀನಾಕ್ಷಿ, ಏನಿದು? ಆ ಮನೆ ಸಂಬಂಧ ಮುಗಿದು ಹೋಯ್ತು ಅಂತ ನಿನಗೆ ಎಷ್ಟು ಸಾರಿ ಹೇಳಬೇಕು? ಇಷ್ಟು ದಿವಸ ನಿಮ್ಮ ಅಣ್ಣನಿಗೋಸ್ಕರ ಹೋಗ್ತೀನಿ ಅಂತ ಹೇಳ್ತೀನಿ. ಈಗ ಅವರೇ ಹೋದ್ರಲ್ಲ, ಯಾರಿದಾರಲ್ಲಿ? ಮೋಹನ್, ನಮ್ಮಣ್ಣ ಹೋಗಿರಬಹುದು, ಆದ್ರೆ ನಾನು ಅವ್ರಿಗೆ ಕೊಟ್ಟು ಮಾತು ಎಲ್ಲೂ ಹೋಗಿಲ್ಲ ಮೋಹನ್. ಕಣ್ಕನ್ನ ನಾನು ಕಣ್ರೆಪ್ಪೆ ಮೇಲಿಟ್ಟು ಕಾಪಾಡ್ತೀನಿ ಅಂತ ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ಅಂಥದ್ರಲ್ಲಿ ಕಣ್ಕನ್ನ ನಾನು ನೋಡಕ್ ಹೋಗ್ಲಿಲ್ಲ ಅಂದ್ರೆ ನಾನು ಅವ್ರಿಗೆ ದ್ರೋಹ ಮಾಡ್ದಾಗಲ್ವಾ? ಈಗಾಗಲೇ ಈ ಮನೆಯಲ್ಲಿ ಈ ವಿಷಯಕ್ಕೆ ಸಾಕಷ್ಟು ಜಗಳ ಆಗಿದೆ, ಮನಸ್ತಾಪ ಬಂದಿದೆ. ಮನೆ ಅನ್ನೋದು ನರಕ ಆಗಿ ಹೋಗಿತ್ತು. ಪ್ರಿಯಾ ಅವತ್ತು ನನ್ನನ್ನು ತಡಿದೇ ಇದ್ದಿದ್ರೆ ಇವತ್ತು ನಿನಗೆ ನಾನು ಈ ಮನೆಯಲ್ಲಿ ಇರೋದಕ್ಕೆ ಅವಕಾಶ ಕೊಡ್ತಿರ್ಲಿಲ್ಲ ಮೀನಾಕ್ಷಿ. ನಾನು ಇಷ್ಟೆಲ್ಲ ಸಹಿಸಿದ್ರು ನಿನಗೆ ನನ್ನ ಭಾವನೆಗಳ ಅರ್ಥನೇ ಆಗ್ತಿಲ್ವಾ? ನಿನಗೆ ನಿನ್ನ ಗಂಡನ ಸ್ವಾಭಿಮಾನ ಮುಖ್ಯನಾ, ಇಲ್ಲ ನಿಮ್ಮ ಅಣ್ಣನ ಕೊಟ್ಟ ಮಾತು ಮುಖ್ಯನಾ? ನೀನೇ ಯೋಚನೆ ಮಾಡು. ಮೋಹನ್, ನಮ್ಮಿಬ್ರು ಪ್ರೀತಿ ತುಂಬಾ ಗಟ್ಟಿ ಮೋಹನ್. ಇಂಥ ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ಅದು ಹಾಳಾಗಲ್ಲ, ನನಗೆ ಗೊತ್ತು. ನನಗೆ ನಿಮ್ಮ ಮೇಲೆ ಪ್ರೀತಿ ಇದೆ, ಹಾಗೆ ನಮ್ಮ ಅಣ್ಣನ ಮೇಲೆ ಗೌರವನೂ ಇದೆ. ನಿಮ್ಗೆ ನನ್ನ ಮೇಲೆ ಹೇಗೆ ಅಧಿಕಾರ ಇದೆಯೋ ಹಾಗೆ ನಮ್ಮ ಅಣ್ಣನಿಗೆ ನಾನು ಕೊಟ್ಟು ಮಾತು ಉಳಿಸ್ಕೋಬೇಕು ಅನ್ನೋ ಕರ್ತವ್ಯನೂ ನನಗಿದೆ ಮೋಹನ್. ಅದಕ್ಕೆ ಮೋಹನ್, ನಾನು ಕನ್ಕನ್ ನೋಡಕ್ ಹೋಗ್ಲೇಬೇಕು. ನಾನು ಹೋಗ್ಬರ್ತೀನಿ ಮೋಹನ್. ಮೀನಾಕ್ಷಿ, ಮೀನಾಕ್ಷಿ, ನೋಡಿದ್ರ ಡ್ಯಾಡ್? ಮಾಮ್ಗೆ ಅವ್ರ ಅಣ್ಣ ಇಂಪಾರ್ಟೆಂಟ್ ಅಲ್ಲ, ಅವ್ರ ಅಣ್ಣನ ನೆಪದಲ್ಲಿ ಅವರು ಕನ್ಕನ್ ನೋಡಕ್ ಹೋಗ್ತಾ ಇರೋದು. ಈಗ ನೋಡಿ, ನಿಮ್ ಭಯಾನೂ ಇಲ್ದೆ ರಾಜಾರೋಷವಾಗಿ ಹೋಗಿ ಬರ್ತಾ ಇದ್ದಾರೆ. ನೀವ್ ಹೀಗೆ ಒಂದ್ ವೇಳೆ ಸುಮ್ನಿದ್ರೆ ಕಾಲ್ ಮುರ್ಕೊಂಡಿರೋ ಕನ್ಕನ್ನ ನಮ್ಮನೆ ಕರ್ಕೊಂಡ್ಬಂದು ಸೇವೆ ಮಾಡಿದ್ರು ಮಾಡ್ತಾರೆ. ಯು ಆರ್ ರೈಟ್ ಪ್ರಿಯಾ. ಮೀನಾಕ್ಷಿಗೆ ಇಷ್ಟೊಂದು ಧೈರ್ಯ ಬಂದಿದೆ ಅಂತಂದ್ರೆ ನೀನು ಹೇಳಿದ್ ಮಾಡೋದಕ್ಕೆ ಅವಳು ಹೆಸರು ಇರಲಿ. ಕನಕ ಈ ಮನೆಗೆ ಬರಲಿ, ಆಮೇಲೆ ಅವಳಿಗೆ ಯಾವ ಥರದ ಟ್ರೀಟ್ಮೆಂಟ್ ಸಿಗತ್ತೆ ಅಂತ ನಿನಗೆ ಗೊತ್ತಾಗತ್ತೆ. ನೋಡ್ತಾ ಇರು. ಎಷ್ಟೊತ್ತನ್ರಿ ಫೋನ್ ಮಾಡೋದು? ನಾನು ಆಗ್ಲೇ ಬರ್ತೀನಿ ಅಂತ ಹೇಳ್ದೆ ತಾನೆ. ಇಡ್ರಿ ಫೋನು. ಕನಕ ತಗೋ ಮಾತ್ರೆ ನೋವು. ಆಫೀಸಿಂದ ಫೋನ್ ಬರ್ತಾನೆ ಇದೆ ಒಂದೇ ಸಮ, ಏನೋ ಅರ್ಜೆಂಟ್ ಅಂತೆ. ನಾನು ಹೀಗೋಗಿ ಬಂದ್ಬಿಡ್ತೀನಿ. ಹಾ, ನಿಧಾನಕ್ಕೆ ಬನ್ನಿ. ಆಮೇಲೆ ನಿನ್ಗೆ ಏನಾದ್ರು ಬೇಕಾದ್ರೆ ಚಿತ್ರಂಗ್ ಹೇಳು,
ಆಗಿಲ್ಲ ಅಂದ್ರೆ ನನಗೆ ಫೋನ್ ಮಾಡಿ ಹೇಳು, ನಾನೇ ಚೇತನ್ಗೆ ಹೇಳ್ತೀನಿ. ಪರವಾಗಿಲ್ಲ ಬಿಡಿ. ಹಾಂ, ಆಮೇಲೆ ನಾನು ಬರೋದು 10 ನಿಮಿಷ ತಡಾರು ನನಗೋಸ್ಕರ ಕಾಯಕ್ಕೆ ಹೋಗ್ಬೇಡ, ನೀನು ಊಟ ಮಾಡು. ಓಕೆ? ಆಮೇಲೆ ನೀವೇನು ಹೇಳಕ್ ಹೋಗ್ಬೇಡಿ, ನಾನೇ ಎಲ್ಲ ಕೆಲಸನೂ ಮಾಡ್ಕೋತೀನಿ. ನೀವು ಆಫೀಸಿಗೆ ಹೋಗಿ, ಆಯ್ತಾ? ಸರಿ, ಹಾಗಾದ್ರೆ ನಾನೇನು ಬರಲ್ಲ. ನೀವು ಪರೀಕ್ಷೆ ಬಂದಿಲ್ಲ, ಅರ್ಜೆಂಟಲ್ಲಿ ಬಟನ್ಸ್ ಮೇಲೆ ಕೆಳಗಡೆ ಹಾಕೊಂಡು ಹೋಗ್ತಿದ್ದೀರಲ್ಲ. ಎಲ್ಲಿ? ಓ ಶೇಟ್, ಅರ್ಜೆಂಟ್ ಇತ್ತಲ್ಲ, ನೋಡೋಕ್ಕೆ ಹೋಗಿಲ್ಲ. ಇದು ಸರಿ ಮಾಡ್ಕೊತೀನಿ. ವೆರಿ ಗುಡ್, ಈಗ ಕರೆಕ್ಟ್ ಆಗುತ್ತೆ. ಹೋಗಿ ಬನ್ನಿ. ನಿಜವಾಗ್ಲೂ ಹೋಗ್ಲಾ? ನಿಜವಾಗ್ಲೂ? ಅಯ್ಯೋ, ಚಿತ್ರ ಬಂದ್ರು. ನಾಟಿ, ನನ್ನನ್ನೇ ಯಾಮಾರಿಸ್ತೀಯಾ? ಎಲ್ಲಿಗೆ ಓಡೋಗ್ತೀಯ? ಹೋಗು, ನಾನು ನೋಡ್ತೀನಿ. ನಾನು ಎಲ್ಲೂ ಹೋಗ್ತಾ ಇರೋ ಹಾಗೆ, ನಿಮ್ಮ ಜೊತೆಲೇ ಇರೋ ಹಾಗೆ ಆ ದೇವ್ರು ಮಾಡಿಬಿಟ್ಟಿದ್ದಾನಲ್ಲ. ಸಾರಿ, ಬೇಜಾರಾಯ್ತು. ಚೇಚೆ, ಬೇಜಾರು ಯಾಕಾಗತ್ತೆ? ಆ ದೇವರು ಈ ಕಾಲು ಮುರಿದಿದ್ದಕ್ಕೆ ತಾನು ಈ ದೇವರು ಹತ್ರ ಬಂದಿದ್ದು. ಆಫೀಸಿಗೆ ಲೇಟ್ ಆಗುತ್ತೆ, ಬೇಗ ಹೊರಡಿ. ಸರಿ, ನಾನು ಹೋಗ್ಬೇಕು. ನಮಸ್ಕಾರ. ನಮಸ್ಕಾರ. ನೀವಾ? ಮನೇಲಿ ಅಮ್ಮ ಅಣ್ಣ ಯಾರಿಲ್ಲ. ಪರವಾಗಿಲ್ಲ, ನಾನು ಕನಕನ್ ನೋಡಕ್ ಬಂದಿರೋದು. ಎಲ್ಲಿದ್ದಾಳೆ ಅವಳು? ಕನಕ, 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 ಎಲ್ಲಿದ್ದಾಳೆ ಅವಳು? ಬನ್ನಿ. ಕನಕ, ಕನಕ, ಅಯ್ಯೋ ದೇವ್ರೆ, ಏನಮ್ಮ ಇದೆಲ್ಲ? ಏನಾಯ್ತು ಇದೆಲ್ಲ? ಯಾವಾಗ ಆಗಿದ್ದು? ಏನಿದು ಕನಕ? ನನ್ಗೊಂದು ಫೋನ್ ಮಾಡಿ ವಿಷಯ ತಿಳಿಸ್ಬಾರ್ದ? ನಾನೇನು ಅಷ್ಟು ದೂರ ಆಗ್ಬಿಟ್ಟ ನಿನ್ಗೆ? ಗಾಬರಿ ಆಗಬೇಡಿ ಚಿಕ್ಕಮ್ಮ, ಅಂಥದ್ದೇನೂ ಆಗಿಲ್ಲ, ಸ್ವಲ್ಪ ಏಟಾಗಿದೆ ಅಷ್ಟೇ. ಏನಮ್ಮ ಹೀಗಂತೀಯ? ಇಷ್ಟೆಲ್ಲ ಗಾಯ ಆಗಿದೆ, ಎಷ್ಟು ದೊಡ್ಡ ಬ್ಯಾಂಡೇಜ್ ಹಾಕಿದ್ದಾರೆ. ಅಯ್ಯೋ, ಏನೂ ಆಗಿಲ್ಲ ಅಂತ ಹೇಳ್ತೀಯಲ್ಲಮ್ಮ? ಏನೂ ಆಗಿಲ್ಲ ಚಿಕ್ಕಮ್ಮ, ನೀವ್ಯಾಕೆ ಅಷ್ಟೊಂದು ಗಾಬರಿ ಆಗ್ತಿದ್ದೀರಾ? ಕನಕ, ನನ್ನಿಂದ ತುಂಬಾ ದೊಡ್ಡ ತಪ್ಪಾಗೋಯ್ತಮ್ಮ. ಅಣ್ಣ ಸಾಯ್ಬೇಕಾದ್ರೆ ನಿನ್ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ ಅಂತ ಅವ್ರಿಗೆ ಮಾತು ಕೊಟ್ಟಿದ್ದೆ. ಛೇ, ನಾನೇ ಒಂದು ಫೋನ್ ಮಾಡಿ ವಿಚಾರಿಸ್ಕೋಬೇಕಿತ್ತು. ನಾನು ತಪ್ಪು ಮಾಡ್ಬಿಟ್ಟೆ ಕನಕ. ಬಾ ಕನಕ, ಬಾ, ನೀನು ನಮ್ಮನೆಗೆ ಬಾ. ನಾನು ನಿನ್ನ ಅಲ್ಲೇ ಚೆನ್ನಾಗಿ ನೋಡ್ಕೋತೀನಮ್ಮ. ಬಾ ಅಮ್ಮ. ಮೀನಾಕ್ಷಿ ಅವರೇ, ನಾವು ಇಲ್ಲ ಅವಳನ್ನ ಚೆನ್ನಾಗೇ ನೋಡ್ಕೋತಾ ಇದೀವಿ. ನಾವು ಯಾವುದಕ್ಕೂ ಅವಳಕ್ಕೆ ಕಡಿಮೆ ಮಾಡಿಲ್ಲ. ಹೌದು ಅಮ್ಮ, ಹಾಗೆ ಅಮ್ಮನೂ ಬಂದು ಹಾಗೆ ಕರೆದ್ರು ಅಂದೆ. ಪರವಾಗಿಲ್ಲ ಚಿಕ್ಕಮ್ಮ, ಇಲ್ಲೆಲ್ಲರೂ ನನ್ನ ಚೆನ್ನಾಗೇ ನೋಡ್ಕೋತಿದ್ದಾರೆ. ಕನಕ, ನಾನು ಎಷ್ಟೇ ನಿನ್ನನ್ನು ಕರೆದ್ರು ನೀನು ನಮ್ಮ ಮನೆಗೆ ಬರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಮ್ಮ. ನಮ್ಮ ಮನೆ ಪರಿಸ್ಥಿತಿನ ನೀನು ಕಣ್ಣಾರೆ ನೋಡಿರೋಳು. ನೀನು ನಮ್ಮ ಮನೆಗೆ ಹೇಗೆ ಬರ್ತೀಯ ಹೇಳು? ಅಣ್ಣನ ಅಂತಿಮ ದರ್ಶನ ಪಡ್ಕೊಳ್ಳೋಕ್ಕೂ ಸ್ವಾತಂತ್ರ್ಯ ಇಲ್ದಿರೋ ನತದೃಷ್ಟೆ ನಾನು. ಅವತ್ ನೀನು ನಮ್ಮ ಮನೆಗೆ ಬಂದು ನನ್ನನ್ನು ಕರ್ಕೊಂಡು ಬಂದಿರಲಿಲ್ಲ ಅಂದ್ರೆ ಕೊನೆ ಸಲ ಅಣ್ಣನ ಮುಖ ನೋಡೋಕ್ಕೂ ನನ್ನ ಕೈಲಿ ಆಗ್ತಿರ್ಲಿಲ್ಲ. ಕನಕ, ನೀನಿಷ್ಟೆಲ್ಲ ಗಾಯ ಮಾಡ್ಕೊಂಡು ನರಳ್ತಿರ್ಬೇಕಾದ್ರೆ ನನ್ನ ಕೈಲಿ ನಿನ್ಗೋಸ್ಕರ ಏನು ಮಾಡೋಕ್ಕಾಗ್ತಿಲ್ವಲ್ಲಮ್ಮ. ಯಾಕಷ್ಟು ನೊಂದ್ಕೋತಿದ್ದೀರಾ ಚಿಕ್ಕಮ್ಮ? ನನಗೇನೂ ಆಗಿಲ್ಲ ಅಂತ ಹೇಳ್ತಿದ್ದೀನಲ್ಲ, ನಾನು ಬೇಗ ಸರಿ ಹೋಗ್ತೀನಿ. ಇಷ್ಟಕ್ಕೂ ಅವ್ರು ತುಂಬ ಬದಲಾಗಿದ್ದಾರೆ. ಕನಕ, ಏನು ಹೇಳ್ತಾ ಇದೀಯ ನೀನು? ಹೌದು ಚಿಕ್ಕಮ್ಮ, ಅವಿನಾಶ್ ಈಗ ತುಂಬ ಬದಲಾಗಿದ್ದಾರೆ. 3 ಹೊತ್ತು ಅವ್ರಿಗೆ ನಂದೇ ಧ್ಯಾನ.
ನನಗೆ ಊಟ ತಿಂಡಿ ಕಾಫಿ ಟೀ ಪ್ರತಿಯೊಂದು ಕೆಲಸನೂ ಅವರೇ ನೋಡ್ಕೊಳ್ತಾರೆ. ನನ್ನ ಕಣ್ಣ ರೆಪ್ಪಲ್ಲಿ ಇಟ್ಕೊಂಡು ಕಾಪಾಡ್ತಾರೆ. ನನಗೆ ಒಂದು ಕಾಲಲ್ಲ 2 ಕಾಲ ಹೋದರೂ ನನಗೆ ನಿಲ್ಲಲ್ಲ ಅನ್ನೋ ನಂಬಿಕೆ ನನಗಿದೆ. ನಾನು ಚೆನ್ನಾಗೇ ಇರ್ತೀನಿ ಚಿಕ್ಕಮ್ಮ, ನೀವು ನಿಶ್ಚಿಂತೆಯಾಗಿರಿ. ಕನಕ, ನಿನ್ನ ಮಾತು ಕೇಳಿ ನನಗೆ ತುಂಬ ಸಂತೋಷ ಆಯ್ತಮ್ಮ. ಇಲ್ಲಿ ಹೇಗೋ ಏನೋ ಅಂತ ನಂಗೆ ತುಂಬ ಹೆದರ್ಬಿಟ್ಟಿದೆ. ಈಗ ನನಗೆ ಸಮಾಧಾನ ಆಯ್ತಮ್ಮ. ಚಿತ್ರ ಏನೇ ಇದೆ, ಹಾಲುಂಡ ತವರು ಸೀಕ್ವೆನ್ಸು, ಕಣ್ಣೀರಲ್ಲಿ ಕೈ ತೊಳೆಯುವ ಚೀಫ್ ಸೀಕ್ವೆನ್ಸು. ಏನು ಈ ಮನೆ ಕುಲದೇವತೆ ಬಂದ್ಬಿಟ್ಟಿದ್ದಾರೆ. ಏನು ಇವ್ರು ಮುಟ್ಟಿದ ತಕ್ಷಣ ಕನ್ಕನ್ ಕಾಲು ಮೂಳೆ ಕುಡ್ಕೊಂಡ್ಬಿಡುತ್ತೆ ನೋಡು. ಕನಕ, ನಾನೀಗ ಹೋಗಿ ಬರ್ತೀನಮ್ಮ. ಏನಾದರೂ ಬೇಕಿದ್ರೆ ಫೋನ್ ಮಾಡು, ನಾನು ಆವಾಗವಾಗ ಬಂದು ನಿನ್ನ ನೋಡ್ಕೊಂಡು ಹೋಗ್ತೀನಿ. ಚೆನ್ನಾಗಿರಮ್ಮ. ಹೋಗಿ ಬರ್ತೀನಿ. ಹಲೋ, ಹೇಳ್ರಿ ಮಹಾರಾಜ. ಏನು ಕನಕ ಫೋನ್ ಮಾಡಿದ್ಲ? ಏನಂತ ಹೇಳಿದ್ರಿ? ಓ, ನಾನು ಆಫೀಸಿಗೆ ಬಂದಿಲ್ಲ ಅಂತ ಹೇಳಿದ್ರಾ? ಕನಕ ತುಂಬ ಗಾಬರಿ ಆಗಿರ್ತಾಳೆ ನೋಡಿ. ಮತ್ತೆ ಏನಾದರೂ ಫೋನ್ ಮಾಡಿದ್ರೆ ನಾನು ಕೆಲಸದ ಮೇಲೆ ಹೊರಗಡೆ ಹೋಗಿದ್ದೆ ಅಂತ ಹೇಳಿ. ಓಕೆ. ನೀವು ಯಾಕೆ ನನ್ನ ವಸ್ತುಗಳನ್ನೆಲ್ಲ ತೆಗೆದು ಆಚೆ ಬಿಸಾಕ್ತಾ ಇದ್ದೀರಾ? ನೋಡು, ನೀನ್ ಏನೇ ಮಾತಾಡೋದಿದ್ರು ಹೊರಗಡೆ ನಿಂತ್ಕೊಂಡು ಮಾತಾಡು. ಯಾಕೆ ಮೋಹನ್, ಏನಾಯ್ತು? ಹೇಳ್ತಿದ್ದೀನಲ್ಲ, ಈ ರೂಮಿಗೆ ನೀನು ಕಾಲಿಡ್ಕೊಡ್ತು, ಆ ಹಕ್ಕನ್ನ ನೀನು ಕಳ್ಕೊಂಡಿದ್ಯಾ. ಮೋಹನ್ ನಡಿ. ಮೋಹನ್, ಏನ್ ಮೋಹನ್ ಇದೆಯಲ್ಲ? ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ನೋಡು ಮೀನಾಕ್ಷಿ, ಈ ನಮ್ಮ ಮನೆ ನಮ್ಮ ಪ್ರೀತಿಗೆ, ನಮ್ಮ ಭಾಗ್ಯಕ್ಕೆ, ನಮ್ಮ ಸುಖಕ್ಕೆ, ನಮ್ಮ ದುಃಖಕ್ಕೆ, ನಮ್ಮ ಭಾಗ್ಯಕ್ಕೆ ಎಲ್ಲದಕ್ಕೂ ಕಾರಣ ಆಗಿತ್ತು. ಆದ್ರೆ ಇನ್ನು ಮುಂದೆ ಇದು ಸಾಧ್ಯ ಇಲ್ಲ. ನೋಡು, ನಿನಗೆ ನಿನ್ನ ತವರಿನ ಕರ್ತವ್ಯ ಹಾಗೆ ಮುಖ್ಯ, ಹಾಗೆ ನನಗೆ ನನ್ನ ಸ್ವಾಭಿಮಾನ ಮುಖ್ಯ. ಇನ್ನು ಮುಂದೆ ನಾವಿಬ್ರು ಜೊತೆಯಾಗಿರೋದು ಬೇಡ. ಈ ಮನೆಯಲ್ಲಿ ನೀನು ಎಲ್ಲಿ ಬೇಕಾದ್ರೂ ಇರ್ಬೋದು, ಆದ್ರೆ ನನ್ನ ರೂಮಿಗೆ ಮಾತ್ರ ಕಾಲಿಡಬೇಡ. ಮೋಹನ್, ಬೇಡ ಮೋಹನ್. ಇಷ್ಟು ಸಣ್ಣ ವಿಷಯನ ಯಾಕೆ ಇಷ್ಟು ದೊಡ್ಡದು ಮಾಡ್ತಾ ಇದ್ದೀರಾ? ಸಣ್ಣ ವಿಷಯ? ಯಾವುದು ಸಣ್ಣ ವಿಷಯ ಮೀನಾಕ್ಷಿ? ನೀನು ಒಂದು ಸಲ ಅಲ್ಲ, ಪದೇ ಪದೇ ಈ ತಪ್ಪು ಮಾಡ್ತಾನೆ ಇದೆಯಾ? ನಿನಗೆ ನಿನ್ನ ಗಂಡ ಮಕ್ಕಳು ಯಾರು ಬೇಕಾಗಿಲ್ಲ ಅಂತಂದ ಮೇಲೆ ನಾವ್ಯಾಕೆ ನಿನ್ನ ಜೊತೆಗಿರ್ಬೇಕು, ನೀನ್ಯಾಕೆ ನಮ್ಮ ಜೊತೆಗಿರ್ಬೇಕು? ನೋಡು, ನಿನ್ನ ದೇಹ ಮಾತ್ರ ಇಲ್ಲಿದೆ, ನಿನ್ನ ಮನಸ್ಸು ಪೂರ್ತಿ ಆ ಮನೆಯಲ್ಲಿದೆ. ಮನಸ್ಸು ಜೊತೆಯಾಗಿಲ್ಲ ಅಂತಂದ್ಮೇಲೆ ಇಬ್ರು ಜೊತೆಗಿರೋದು ಬೇಡ.
ಬೇರೆ ಹೇಳು. ಮೋಹನ್, ಬೇಡ ಮೋಹನ್. ಗಂಡ ಹೆಂಡತಿ ಮಧ್ಯೆ ಇದೆಲ್ಲ ಏನ್ ಚೆನ್ನಾಗಿರುತ್ತೆ ಹೇಳಿ? ನೀವೇ ಹೇಳ್ದ ಹಾಗೆ ಈ ಮನೆ ನಮ್ಮ ಒಲವಿನ ಬದುಕಿಗೆ ಸಾಕ್ಷಿಯಾಗಿದೆ. ಈಗ ಈ ಮನೆ ನಮ್ಮ ಒಡಕಿನ ಬದುಕಿಗೆ ಸಾಕ್ಷಿ ಆಗೋದು ಬೇಡ ಮೋಹನ್. ಆ ಕಾಳಜಿ ನಿನಗೆ ಮೊದಲು ಇರಬೇಕಾಗಿತ್ತು ಮೀನಾಕ್ಷಿ. ನೋಡು, ನನಗೆ ಜಗಳ ಆಡಿ ಆಡಿ ಸಾಕಾಗೋಗಿದೆ. ಐ ಆಮ್ ಟಯರ್ಡ್ ಮೀನಾಕ್ಷಿ. ಇದಕ್ಕೊಂದು ಬ್ರೇಕ್ ಹಾಕಲೇಬೇಕಲ್ವಾ? ಇನ್ನು ಮುಂದೆ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಹಾ, ಈ ಪ್ರಪಂಚದ ದೃಷ್ಟಿಯಲ್ಲಿ ನಾವಿಬ್ಬರು ಗಂಡ ಹೆಂಡತಿ. ಆದರೆ ಈ 4 ಗೋಡೆಗಳ ಮಧ್ಯೆ ನಾವಿಬ್ರು ಬೇರೆ ಬೇರೆ. ನೀನ್ಯಾರೋ, ನಾನ್ಯಾರೋ. ಮೋಹನ್, ಬೇಡ ಮೋಹನ್. ನಿಮ್ ಕೈ ಮುಗಿದು ಕೇಳ್ಕೊತೀನಿ, ಇಂಥ ಒಂದು ಕೆಟ್ಟ ನಿರ್ಧಾರ ತಗೋಬೇಡಿ ಮೋಹನ್. ನೋಡು ಮೀನಾಕ್ಷಿ, ನನ್ನ ಈ ನಿರ್ಧಾರಕ್ಕೆ ನೀನೇ ಕಾರಣ. ನಿಜ ಹೇಳ, ನನಗೇನೋ ಬೇಡ ಅನಿಸ್ತಿದೆ. ನಮ್ಮಿಬ್ಬರ ಮಧ್ಯೆ ಏನ್ ಸಂಬಂಧ ಇದೆ ಹೇಳು? ಮಾಡಿದ್ರು ಮಾರಾಯ, ಅನುಭವಿಸು. ನಮ್ಮನೆಗೆ ಬಾ, ನಾನಿನ್ನ ಅಲ್ಲೇ ಚೆನ್ನಾಗಿ ನೋಡ್ಕೋತೀನಮ್ಮ. ಬಾ ಅಮ್ಮ. ಏನಾದ್ರೂ ಬೇಕಿದ್ರೆ ಫೋನ್ ಮಾಡು, ನಾನು ಅವಾಗ ಬಂದು ಇನ್ನ ನೋಡ್ಕೊಂಡು ಹೋಗ್ತೀನಿ. ಇಂಥ ನತದೃಷ್ಟ ನಾನು ಕಣ್ಣು ಮುಂದೆ ಹೆತ್ತ ತಾಯಿ ಕೂತ್ಕೊಂಡು ಅಳ್ತಿದ್ರು. ಕಣ್ಣೀರೋರ್ಸೋ ಭಾಗ್ಯನ ಆ ದೇವ್ರು ಕೊಡ್ಲಿಲ್ಲ. ಅಯ್ಯೋ ದೇವ್ರೆ, ಎಂತ ವಿಚಿತ್ರ ಬದುಕು ನಂದು. ನನ್ ಯಾವತ್ತೂ ಈ ಆಸ್ತಿ ಅಂತಸ್ತು ವೈಭೋಗ ಜೀವನಕ್ಕೆ ಆಸೆನೆ ಪಟ್ಟೋಳಲ್ಲ. ಆದ್ರೆ ನನ್ನನ್ನ ಇಂಥ ಸಿರಿವಂತರ ಮನೆಗೆ ಸೇರಿಸ್ದೆ. ನನ್ಗೋಸ್ಕರ ಮೀಡಿಯಂ ಮಾವನ್ನ ಕೊಟ್ಟೆ. ಕಲ್ಲಾಗಿದ್ದ ಗಂಡನ ಹೃದಯನ ಅಲ್ಲಿಗೆ ಅಂತ ಅರಳಿಸ್ದೆ. ಆದ್ರೆ ಎಷ್ಟು ವರ್ಷ ತಪ್ಪ ಅಮ್ಮನ ಪ್ರೀತಿಯಿಂದ ನನ್ನ ವಂಚಿತಳನ್ನಾಗಿ ಮಾಡ್ಬಿಟ್ಟಿಲ್ಲ ದೇವ್ರು.